ಸಿಎಂ ವಿರುದ್ಧ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಇಡಿ ಸಮನ್ಸ್ ಜಾರಿ ಮಾಡಲಾಗಿದೆ. ದೂರಿನ ಸಂಬಂಧ ಸಾಕ್ಷ್ಯಾಧಾರ ದಾಖಲೆ ಸಲ್ಲಿಸುವಂತೆ ಈಗ ಸಮನ್ಸ್ ಜಾರಿ ಮಾಡಲಾಗಿದೆ. ಅಕ್ಟೋಬರ್ 3ರ ಬೆಳಿಗ್ಗೆ 11 ಗಂಟೆಯೊಳಗೆ ದಾಖಲೆಯನ್ನ ಸಲ್ಲಿಸಬೇಕು ಅಂತ ಸೂಚಿಸಲಾಗಿದೆ. ಮುಡಾ ಪ್ರಕರಣದ ಸಂಬಂಧ ದಾಖಲೆ ಸಲ್ಲಿಸುವಂತೆ ಇಡಿ ಸಮನ್ಸ್ ಜಾರಿ ಮಾಡಲಾಗಿದೆ. ಇನ್ನು ಇಮೇಲ್ ಮೂಲಕವಾಗಿ ಸಾಕ್ಷ್ಯಾಧಾರ ದಾಖಲೆಯನ್ನ ಸಲ್ಲಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಅಕ್ಟೋಬರ್ 3ರಂದು ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್ ಜಾರಿ ಮಾಡಲಾಗಿದೆ. ಸಿಎಂ ವಿರುದ್ಧ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಈಗ ಇಡಿ ಸಮನ್ಸ್ ಜಾರಿ ಮಾಡಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಇವರು ಇಡಿಯಲ್ಲಿ ದೂರನ್ನ ದಾಖಲಿಸಿದ್ರು. ಏನು ದೂರನ್ನ ದಾಖಲಿಸಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡೋದಕ್ಕೆ ಈಗ ಸಮನ್ಸ್ ಜಾರಿ ಮಾಡಲಾಗಿರುವಂಥದ್ದು. 3ನೇ ತಾರೀಕು ವಿಚಾರಣೆಗೆ ಹಾಜರಾಗಿ ಯಾವೆಲ್ಲ ದೂರನ್ನ ಕೊಟ್ಟಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಒದಗಿಸುವಂಥದ್ದನ್ನು ಕೂಡ ಸೂಚನೆ ಕೊಟ್ಟಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಯಾವೆಲ್ಲ ದಾಖಲೆಗಳಿವೆ ಅವೆಲ್ಲನೂ ಕೂಡ ಇಮೇಲ್ ಮಾಡಿ ಅನ್ನೋಂಥ ರೀತಿಯಲ್ಲಿ ಸಮನ್ಸ್ ಜಾರಿ ಮಾಡಲಾಗಿದೆ. ದೂರಿನ ಸಂಬಂಧ ಸಾಕ್ಷ್ಯಾಧಾರ ದಾಖಲೆಯನ್ನು ಸಲ್ಲಿಸುವಂತೆ ಈಗ ಇಡಿ ಸ್ನೇಹಮಯಿ ಕೃಷ್ಣಗೆ ಸಮನ್ಸ್ ಜಾರಿ ಮಾಡಿದೆ. ಅಕ್ಟೋಬರ್ 3ರ ಬೆಳಿಗ್ಗೆ 11 ಗಂಟೆಯೊಳಗೆ ದಾಖಲೆಯನ್ನು ಸಲ್ಲಿಸಬೇಕು ಅಂತ ಹೇಳಿದೆ.